ಇಂಚರ ಕನ್ನಡ ಧ್ವನಿ ಚಾನಲ್ನಿಂದ ನಾನು ಡಾಕ್ಟರ್ ನೇಮಿನಾಥ್ ತಪ್ಕೆರೆ ಮಾಡುವ ನಮಸ್ಕಾರಗಳು. ಸಾಹಿತ್ಯ, ಸಿನಿಮಾ, ರಂಗಭೂಮಿ, ಸಂಗೀತ, ಜಾನಪದ, ಅಧ್ಯಾಪನ, ಆಡಳಿತ ಹೀಗೆ ವಿವಿಧಮುಖಿ ವಿದ್ವಾಂಸರಾದ ಚಂದ್ರಶೇಖರ್ ಕಂಬಾರರು 1937 ಜನವರಿ 2ರಂದು ಬೆಳಗಾವಿ ಜಿಲ್ಲೆಯ ಗೋಡಗೇರಿಯಲ್ಲಿ ಜನಿಸಿದರು. ಅವರ ವಿದ್ಯಾಭ್ಯಾಸ ಗೋಕಾಕ, ಬೆಳಗಾವಿ ಮತ್ತು ಧಾರವಾಡಗಳಲ್ಲಿ ನಡೆಯಿತು. ಕನ್ನಡದ ಮಹತ್ವದ ಕವಿಗಳು, ನಾಟಕಕಾರರು, ಜಾನಪದ ತಜ್ಞರು ಹಾಗೂ ಉತ್ತಮ ಆಡಳಿತಗಾರರಾದ ಕಂಬಾರರು ಸುಮಾರು 25 ನಾಟಕಗಳು, 10ಕ್ಕೂ ಹೆಚ್ಚು ಕವನ ಸಂಕಲನಗಳು, 3 ಕಾದಂಬರಿಗಳು, 10ಕ್ಕೂ ಹೆಚ್ಚು ಜಾನಪದ ಕೃತಿಗಳನ್ನು ರಚಿಸಿದ್ದಾರೆ. ವಿಶ್ವದಾದ್ಯಂತ ಪ್ರಮುಖ ವೇದಿಕೆಗಳಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ 3,000 ಪುಟಗಳಿಗೂ ಅಧಿಕವಾದ ಕನ್ನಡ ಜಾನಪದ ವಿಶ್ವಕೋಶವನ್ನು ಸಂಪಾದಿಸಿದ್ದಾರೆ. ಕಂಬಾರರ 5 ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕಂಬಾರರ ಜೋಕುಮಾರಸ್ವಾಮಿ ಭಾರತದ ಅತ್ಯುತ್ತಮ ನಾಟಕವೆಂದು ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿಯನ್ನು ಪಡೆದಿದೆ. ಜಯಸಿದ್ದನಾಯಕ ವರ್ಧಮಾನ ಪ್ರಶಸ್ತಿಯನ್ನು ಪಡೆದಿದೆ. 1000 ನೆರಳು ಕವನ ಸಂಕಲನ ಕೇರಳ ರಾಜ್ಯದ ಆಶಾನ್ ಪ್ರಶಸ್ತಿ ಪಡೆಯಿತು. ಅಷ್ಟೇ ಅಲ್ಲದೆ ಭಾರತ ನಾಟಕ ಅಕಾಡೆಮಿಯ ಶ್ರೇಷ್ಠ ನಾಟಕಕಾರ ಪ್ರಶಸ್ತಿ, ಆಂಧ್ರ ಸರ್ಕಾರದ ಅತ್ಯುತ್ತಮ ಕವಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಜಾನಪದ ಕ್ಷೇತ್ರ ಸಾಧನೆಗೆ ಹಲವು ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳ ಸುರಿಮಳೆ ಕಂಬಾರರಿಗೆ ದೊರೆತಿದೆ. ಇವೆಲ್ಲಕ್ಕೂ ಮಿಗಿಲಾಗಿ ಅವರಿಗೆ ಸಾಹಿತ್ಯದ ಮೇರು ಪ್ರಶಸ್ತಿಯಾದ ಜ್ಞಾನಪೀಠವು ಸಂದಿದೆ. ಇಂತಹ ಅಪರೂಪದ ಸಾಹಿತ್ಯಕಾರರಾದ ಚಂದ್ರಶೇಖರ್ ಕಂಬಾರವರ ಕಾಡು ಕುದುರೆ ಒಂದು ಅಪರೂಪದ ನಾಟಕ. ಇಂದು ನಾವು ಈ ನಾಟಕದ ಅನನ್ಯತೆಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ. ಚಂದ್ರಶೇಖರ್ ಕಂಬಾರರು ಬಹುಮುಖ ಪ್ರತಿಭೆಯ ವ್ಯಕ್ತಿ. ಕವಿಗಳಾಗಿ, ನಾಟಕಕಾರರಾಗಿ, ಕಥೆ ಕಾದಂಬರಿಕಾರರಾಗಿ, ವಿಮರ್ಶಕರಾಗಿ, ನಾಟಕ, ಸಿನಿಮಾ, ಸಂಗೀತ ಸಂಯೋಜಕರಾಗಿ, ನಿರ್ದೇಶಕರಾಗಿ, ಗಾಯಕರಾಗಿ, ಜಾನಪದ ವಿದ್ವಾಂಸರಾಗಿ ಅವರ ಸಾಧನೆ ಗಣನೀಯವಾದುದು. ಇಷ್ಟಿದ್ದು ಕಂಬಾರರು ತಾವು ಕೈ ಹಾಕಿದ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಗಳಿಸಿರುವುದು ವಿಶೇಷ. ವಿಮರ್ಶಕರ ಮರ್ಜಿಯನ್ನು ಅಷ್ಟಾಗಿ ಹಿಡಿಯದೆ ತಾವು ಮಾಡಬೇಕೆಂದಿರುವುದನ್ನು ಸಾಧಿಸುತ್ತಾ ನಡೆಯುವ ಕಂಬಾರರ ಸಾಧನೆ ಅಪರೂಪವಾದದ್ದು. ಕಂಬಾರರ ಕಾಡು ಕುದುರೆ ಜಾನಪದ ಪರಿಸರದಲ್ಲಿ ನಡೆಯುವ ಪ್ರೇಮ ಕಥೆಯೊಂದರ ನಾಟಕ ರೂಪ. ಕಂಬಾರರ ಬಹುಪಾಲು ಕವನ ನಾಟಕಗಳಲ್ಲಿ ಮೇಲಿಂದ ಮೇಲೆ ಕಾಣಿಸಿಕೊಳ್ಳುವ ಲೈಂಗಿಕ ಪ್ರತಿಮೆಗಳು ಕಾಡು ಕುದುರೆಯಲ್ಲೂ ಇವೆ. ಶಕ್ತಿ ಮತ್ತು ಸ್ತ್ರೀಯ ಸಂಕೇತವಾಗಿ ಕಂಬಾರರು ಕಾಡು ಕುದುರೆಯನ್ನು ಬಹಳಷ್ಟು ಕಡೆ ಬಳಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಬಳಕೆಯಾಗಿರುವ ಕಾಡು ಕುದುರೆ ಒರಟುತನದಿಂದ ಕೂಡಿದ್ದರೂ ಅಖಂಡ ಸೃಷ್ಟಿಯ ಶಕ್ತಿಯುತ ಕಾಮಕ್ಕೆ ಸಂಕೇತವಾಗಿದೆ. ಪ್ರೇಮ ಮತ್ತು ಕಾಮಗಳ ನಡುವಿನ ಅಂತರ ಗೆರೆ ಎಳೆದು ಬೇರ್ಪಡಿಸಲಾಗದಷ್ಟು ಸೂಕ್ಷ್ಮವಾಗಿರುವುದರಿಂದ ಕಾಡು ಕುದುರೆಯನ್ನು ಒಂದು ಕಾಮದ ಕಥೆಯಾಗಿ ಭಾವಿಸಲು ಸಾಧ್ಯವಿದೆ. ಇಲ್ಲಿ ಬರುವ ಹುಲಿಗೊಂಡ ಬಡವ. ಅವನಿಗೆ ಒಂದು ಹುಡುಗಿಯ ಮೇಲೆ ಕಣ್ಣು ಬಿದ್ದು ಆರ್ಥಿಕ ಕಾರಣಗಳಿಂದಾಗಿ ಅವಳನ್ನು ಮದುವೆಯಾಗುವುದು ಸಾಧ್ಯವಾಗದೆ ಹೋಯಿತು. ಅವಳಿಗೆ ಬದಲು ರೋಗಿಷ್ಠಿಯಾಗಿದ್ದ ಅವಳಕ್ಕನನ್ನು ಮದುವೆಯಾದ. ಈ ನಡುವೆ ಇವರಿಬ್ಬರ ಮತ್ತೊಬ್ಬಳು ಸಹೋದರಿ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಹುಲಿಗೊಂಡನ ಸಂಪರ್ಕ ಬಯಸಿದಳು. ಕೊನೆಗೆ ಹುಲಿಗೊಂಡ ತನ್ನನ್ನಾವರಿಸಿದ್ದ ಎಲ್ಲ ಬಂಧನಗಳನ್ನು ಕಿತ್ತೊಗೆದು ತನ್ನಲ್ಲಿ ಬಯಕೆಯ ಕಿಚ್ಚೆಬ್ಬಿಸಿದ ಅವಳೊಡನೆ ಸುಂದರ ಕನಸಿನ ಪ್ರಪಂಚದತ್ತ ದೌಡಾಯಿಸಿದ. ಇದಿಷ್ಟು ಕಾಡು ಕುದುರೆ ನಾಟಕದ ಕತೆ. ಕ್ಷಣ ಕ್ಷಣಕ್ಕೂ ಬದುಕನ್ನು ಹಿಂಡಿ ಹಿಂಸಿಸುವ ವ್ಯವಸ್ಥೆಯ ಕ್ರೂರ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಣಯಿಗಳು ನಡೆಸುವ ಮುಗ್ಧ ಹೋರಾಟವನ್ನು ಈ ನಾಟಕ ಬಿಡಿಸಿ ತೋರಿಸುತ್ತದೆ. ಸ್ವತಂತ್ರ ಬದುಕಿಗೆ, ಕನಸುಗಳ ಈಡೇರಿಕೆಗೆ, ಅಖಂಡ ಕಾಮತೃಪ್ತಿಗೆ ಹಾತೊರೆಯುವ ಗಂಡು ಹೆಣ್ಣುಗಳು ಹಂತ ಹಂತವಾಗಿ ಅಸಂಗತ ಬದುಕನ್ನು ಜಾಡಿಸಿ ಒದ್ದು ಕನಸಿನ ಲೋಕಕ್ಕೆ ಪಯಣಿಸುವುದನ್ನು ಇಲ್ಲಿ ಕಾಣಬಹುದು. ಸಾವಿನ ಭೀತಿ, ಸೋಲಿನ ಅಂಜಿಕೆಯನ್ನು ಮೀರಿ ಹೊಸದಾದ ಸ್ವತಂತ್ರ ಬಾಳನ್ನು ರೂಪಿಸಿಕೊಳ್ಳುವ ಅಸ್ತಿತ್ವವಾದದ ಸಾಧ್ಯತೆ ಕಾಡು ಕುದುರೆಯಲ್ಲಿದೆ. ಹಾಗಾಗಿ ಕಾಮದ ಮೂಲಕ ಕ್ರಾಂತಿಯನ್ನು ಪ್ರತಿಪಾದಿಸುವ ಮಹತ್ವದ ಉದ್ದೇಶ ಕಂಬಾರರಿಗೆ ಇರುವುದರ ಹಿನ್ನೆಲೆಯಲ್ಲೂ ಈ ನಾಟಕವನ್ನು ನೋಡಬೇಕು. ಏಕೆಂದರೆ ಕಾಮ ಮಾನವನ ಮೂಲ ಪ್ರವೃತ್ತಿಗಳಲ್ಲಿ ಒಂದು ಮತ್ತು ಜನಪದರ ಬದುಕು ಕಾಮ ಪ್ರಧಾನವಾದದ್ದು.
ಕಾಮ ಬದುಕಿನ ಅನಿವಾರ್ಯ ಅಂಗವಾಗಿದ್ದರಿಂದ ಲೈಂಗಿಕತೆಯ ಎಡವಟ್ಟು ವಿಪರ್ಯಾಸಗಳಿಂದ ಬರುವಷ್ಟು ಸಿಟ್ಟು ರೊಚ್ಚು ಅವರಿಗೆ ಮತ್ತಾವುದರಿಂದಲೂ ಬರುವುದಿಲ್ಲ. ಕಂಬಾರರು ತಾವು ಪ್ರೀತಿಸುವ ಜನಪದರ ಜೀವನೋತ್ಸಾಹವನ್ನು, ಸೌಂದರ್ಯವನ್ನು, ಸುಖವನ್ನು, ಸಂತೋಷವನ್ನು, ತಲೆತಲಾಂತರದಿಂದ ಬದಲಾವಣೆ ಕಾಣದ ಹಳ್ಳಿಯ ಬದುಕನ್ನು ತಮ್ಮ ನಾಟಕಗಳಲ್ಲಿ ಕಂಡರಿಸುತ್ತಲೇ ನಾವು ತಲುಪಬೇಕಾದ ನೆಲೆಯ ಸಾಂಕೇತಿಕ ರೂಪವನ್ನು ಪ್ರಕಟಿಸುತ್ತಾರೆ. ಜೋಕುಮಾರ ಸ್ವಾಮಿಯಲ್ಲಿ ಸಾಮಾನ್ಯರ ಬದುಕು ಅರಳಿಕೊಳ್ಳಲು ಬಿಡದ ಕರಾಳ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳಲು ಹುಮ್ಮಸ್ಸು ಹುಟ್ಟಿಸುವುದು ಒಂದು ಹೆಣ್ಣು. ನಾಯಕತೆಯಲ್ಲಿ ಸರ್ವಾಧಿಕಾರಿ ಪ್ರಭುತ್ವದೆದುರು ಹೋರಾಟಕ್ಕೆ ಅಣಿಯಾಗಲು ಪ್ರಚೋದಿಸುವುದು ಒಂದು ಹೆಣ್ಣು. ಹಾಗೆಯೇ ಕಾಡು ಕುದುರೆಯಲ್ಲಿ ಸಾಮಾಜಿಕ ಬಂಧನಗಳನ್ನು ಕಿತ್ತೆಸೆಯುವ ಪ್ರಬಲ ಒತ್ತಡವಾಗಿ ಕಂಡುಬರುವುದು ಒಂದು ಹೆಣ್ಣು. ಈ ಹೆಣ್ಣಿನ ಬಳಕೆ ಮತ್ತು ಬಯಕೆಯ ಹಿನ್ನೆಲೆಯಲ್ಲಿರುವುದು ಕಾಮ. ಹೀಗೆ ಹಿಂದೆಯೇ ಹೇಳಿದಂತೆ ಕಾಮದ ಮೂಲಕ ಕ್ರಾಂತಿಯನ್ನು ಪ್ರತಿಪಾದಿಸಬೇಕೆನ್ನುವ ಕಂಬಾರರ ಮಹತ್ವದ ಉದ್ದೇಶ ನಾಟಕಗಳಲ್ಲಿ ಸುಂದರವಾಗಿ ಕಲಾತ್ಮಕವಾಗಿ ಅರಳಿಕೊಂಡಿರುವ ರೀತಿ ಮಾತ್ರ ಬೆರಗು ಹುಟ್ಟಿಸುವಂತಹದ್ದು. ಅನುಭವದ ಒಟ್ಟಂದದ ಧ್ವನಿಯನ್ನು ಹಿಡಿದಿಡಬೇಕೆನ್ನುವ ಕಂಬಾರರ ತವಕ ಬದುಕಿನ ಅನಿವಾರ್ಯ ಹಾಗೂ ಸ್ವಾಭಾವಿಕ ಭಾಗವಾಗಿಯೇ ಕಾಮವನ್ನು ಚಿತ್ರಿಸುತ್ತದೆ. ನಾಟಕದಲ್ಲಿ ಹುಲಿಗೊಂಡ ಕೈ ಹಿಡಿಯಬೇಕಾಗಿ ಬಂದದ್ದು ಪಾರ್ವತಿಯನ್ನು. ಆದರೆ ಅವನ ಮನವನ್ನು ಹುಚ್ಚೆಪ್ಪಿಸಿದ್ದವಳು ಪಾರ್ವತಿಯ ಕಿರಿಯ ಸೋದರಿಯಾದ ಚಂಪಿ. ತನ್ನಕ್ಕನ ಗಂಡನೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವ ಚಂಪಿಯ ಕಾಮ ನಾವು ಒಪ್ಪಿಕೊಂಡು ಅನುಸರಿಸಿಕೊಂಡು ಬರುತ್ತಿರುವ ಸಾಮಾಜಿಕ ಮೌಲ್ಯಗಳ ದೃಷ್ಟಿಯಿಂದ ಅಸಹಜವಾದರೂ ಅದರ ಹಿಂದಿರುವ ದೇಹ ಮನಸ್ಸುಗಳ ಅಪೇಕ್ಷೆ, ಮಾನವೀಯ ಒತ್ತಡ ಇವುಗಳನ್ನು ತಿರಸ್ಕರಿಸುವಂತಿಲ್ಲ. ಇಲ್ಲಿ ಶೀಲಕ್ಕನ ಸ್ಥಿತಿ ಪಾರ್ವತಿ ಮತ್ತು ಚಂಪಿಯರಿಗಿಂತ ಭಿನ್ನವಾದದ್ದು. ಅವಳು ಪಾರ್ವತಿಯಂತೆ ಶಾಸ್ತ್ರೋಕ್ತವಾಗಿ ಹುಲಿಗೊಂಡನ ಕೈ ಹಿಡಿದವಳಲ್ಲ. ಚಂಪಿಯಂತೆ ಹುಲಿಗೊಂಡನನ್ನು ಹುಚ್ಚೆಬ್ಬಿಸಿದವಳೂ ಅಲ್ಲ. ವಯಸ್ಸಿನಲ್ಲಿ ಚಂಪಿಗಿಂತ ಹಿರಿಯಳಾದರೂ ಅಷ್ಟೇನು ಸುಂದರಿಯಲ್ಲದ ಶೀಲಕ್ಕನಿಗೆ ಮದುವೆಯ ಭಾಗ್ಯ ಕೂಡಿರಲಿಲ್ಲ. ಹಾಗೆಂದು ಯೌವನ ಪ್ರೇರಿಸುವ ದೇಹದ ಅದಮ್ಯ ಬಯಕೆಗಳನ್ನು ಹತ್ತಿಕ್ಕಿ ಅನ್ಯಾಯ ಮಾಡಿಕೊಳ್ಳುವ ಮನಸ್ಸು ಅವಳಿಗಿಲ್ಲ. ಭಾವನೊಂದಿಗೆ ಕೂಡುವ ಯಾವುದೇ ಅವಕಾಶವನ್ನು ಅವಳು ವ್ಯರ್ಥ ಮಾಡಿಕೊಳ್ಳಲು ಬಯಸುವುದಿಲ್ಲ. ಸಂಪ್ರದಾಯಕ್ಕೆ ಕಟ್ಟುಬಿದ್ದು ಮನುಷ್ಯ ಸಂಬಂಧಗಳ ಸೂಕ್ಷ್ಮತೆಯನ್ನು ಗ್ರಹಿಸದ ಪಾರ್ಶ್ವವಾಯು ಪೀಡಿತ ಮನಸ್ಸಿಗೆ ಹುಲಿಗೊಂಡ ಚಂಪಿಯರ ಸಂಬಂಧ ವ್ಯಭಿಚಾರವಾಗಿಯೋ ಅನೈತಿಕ ವ್ಯವಹಾರವಾಗಿಯೋ ಕಾಣಬಹುದು. ಹಾಗಾದಾಗ ಅಂಥ ಸಂಬಂಧವನ್ನು ಒಂದು ಸಮಸ್ಯೆಯಾಗಿ ಪರಿಭಾವಿಸಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲೇ ಆ ಸಮಸ್ಯೆಯ ಬೇರುಗಳು ಆಳವಾಗಿ ಊರಿಕೊಂಡಿರುವುದನ್ನು ಪರಿಶೋಧಿಸುವ ಅವಕಾಶ ತಪ್ಪಿ ಹೋಗುತ್ತದೆ. ಊರಿಗೆಲ್ಲ ಸಿಂಹ ಸ್ವಪ್ನವಾಗಿರುವ ಗೌಡತಿಯ ಮನೆಯಲ್ಲೇ ಈ ಸಂಬಂಧಗಳು ತೆರೆಮರೆಯಲ್ಲಿ ಏರ್ಪಡುತ್ತಾ ಖಚಿತವಾಗುತ್ತಾ ಹೋಗುತ್ತಿದ್ದಂತೆ ಊರಲ್ಲೂ ಅದಕ್ಕೆ ಸಂವಾದಿಯಾದ ಘಟನೆಗಳು ಜರುಗುತ್ತಿರುತ್ತವೆ. ಅವುಗಳಲ್ಲಿ ಕೊಮಾಲಿಯ ಪ್ರಸಂಗವನ್ನು ನೋಡಬಹುದು. ಕೊಮಾಲಿ ನಿಸರ್ಗದ ಅತ್ಯಂತ ಸಹಜ ಭಾಗ. ಆದ್ದರಿಂದಲೇ ಕಾಡು ಕುದುರೆ ಉಳಿದೆಲ್ಲದರಂತೆ ಅವಳನ್ನು ಕಾಡಿಸುವುದಿಲ್ಲ. ಸಲೀಸಾಗಿ ಅದನ್ನು ಹತ್ತಿ ಗಂಡನ ಮನೆಯಿಂದ ಅವಳು ಪಾರಾಗಿ ಬರಬಲ್ಲಳು. ಸಾಮಾಜಿಕವಾಗಿ ಕೆಳ ಅಂತಸ್ತಿನಲ್ಲಿರುವ ಕೊಮಾಲಿಯನ್ನು ಸಮಾಜದ ಕಟ್ಟುಪಾಡುಗಳು, ನೀತಿ ನಿಯಮಾವಳಿಗಳು ಅಷ್ಟಾಗಿ ಹಿಂಸಿಸುವುದಿಲ್ಲ. ಆಕಳಂಥ ಗಂಡನಿಂದ ತಾನು ನಿರೀಕ್ಷಿಸಿದ ಸುಖ ದೊರೆಯಲಿಲ್ಲವೆಂದಾಗ ಅಂಥವನ ಸಂಬಂಧವನ್ನು ಕಡಿದುಕೊಳ್ಳುವುದಕ್ಕೂ ಅವಳು ಹಿಂಜರಿಯುವುದಿಲ್ಲ. ತನಗೆ ಬೇಕಾಗಿರುವ ಹೋರಿಯಂಥವನನ್ನು ಪಡೆಯುವುದಕ್ಕಾಗಿ ವ್ಯವಸ್ಥೆ ಒದಗಿಸುತ್ತೇನೆಂದು ಹೇಳುವ ಹುಸಿ ಸವಲತ್ತುಗಳನ್ನು ಧಿಕ್ಕರಿಸುವುದಕ್ಕೂ ಸಿದ್ಧಳಾಗುತ್ತಾಳೆ. ದಕ್ಕಿದಷ್ಟು ನೈಸರ್ಗಿಕ ಸುಖವನ್ನು ಬಾಚಿಕೊಳ್ಳಬೇಕೆನ್ನುವ ಅವಳು ಅದಕ್ಕೆ ತೊಡಕುಂಟು ಮಾಡುವ ಅಸಂಗತ ಬಂಧನಗಳನ್ನು ಕಿತ್ತೊಗೆಯುತ್ತಾಳೆ. ಆದರೆ ವ್ಯವಸ್ಥೆಯ ಹಿಡಿತದಲ್ಲಿ ಬಲವಾಗಿ ಸಿಲುಕಿಕೊಂಡದ್ದು ಅದರ ಒಂದು ಭಾಗವೇ ಆಗಿರುವ ನಿಸರ್ಗದಿಂದ ವಂಚಿತರಾಗಿರುವ ಶೀಲಕ್ಕ ಚಂಪಿಯರಿಗೆ ಈ ಸ್ವಾತಂತ್ರ್ಯವಿಲ್ಲ. ನಮ್ಮೆಲ್ಲ ಸ್ವಾತಂತ್ರ್ಯ ಮತ್ತು ವ್ಯಕ್ತಿತ್ವಗಳನ್ನು ನುಂಗಿ ನೊಣೆಯುವ ಈ ಜಡ್ಡುಗಟ್ಟಿದ ವ್ಯವಸ್ಥೆಯ ವಿರುದ್ಧದ ಸಮರಕ್ಕೆ ಶೀಲಕ್ಕ ಚಂಪಿಯರು ಸಂಕೇತ ಮಾತ್ರ ಆಗುತ್ತಾರೆ. ಅರ್ಥಪೂರ್ಣ ಬದಲಾವಣೆಗೆ ಅಥವಾ ಸುಸಂಗತ ಗುರಿ ಇರಿಸಿಕೊಂಡ ಕ್ರಿಯೆಗೆ ವ್ಯವಸ್ಥೆ ಹೇಗೆ ಮನೆಯಬಲ್ಲದೆಂಬುದಕ್ಕೆ ಹುಲಿಗೊಂಡ ಚಂಪಿಯರತ್ತ ಗೌಡ್ತಿ ಹಾರಿಸುವ ಗುಂಡು ಗುರಿ ತಪ್ಪುವಲ್ಲಿ ಸಾಂಕೇತಿಕ ಸಾಕ್ಷಿಯನ್ನು ಒದಗಿಸುತ್ತದೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಎಷ್ಟೊಂದು ಅರ್ಥಹೀನವಾಗಿ ಘೋರವಾಗಿ ನಮ್ಮನ್ನು ಕಾಡುತ್ತವೆ ಎನ್ನುವುದಕ್ಕೆ ನಾಟಕದಲ್ಲೇ ನಿದರ್ಶನಗಳು ಸಿಗುತ್ತವೆ.
ಹುಲಿಗೊಂಡ ತಾನು ಮೆಚ್ಚಿದ ಚಂಪಿಯನ್ನು ಮದುವೆಯಾಗುವಂತಿಲ್ಲ. ಆಸ್ತಿಯ ಹಕ್ಕು ಗೌಡಿಗೆ ಹಿರಿಯಳಾದ ಪಾರ್ವತಿಯ ಪಾಲಿಗಿರುವುದರಿಂದ ಚಂಪಿಯನ್ನು ಮದುವೆಯಾದರೆ ಆ ಅಧಿಕಾರಗಳು ಪ್ರಾಪ್ತವಾಗುವುದಿಲ್ಲ. ಅಧಿಕಾರದ ಹಂಬಲವನ್ನು ತಿರಸ್ಕರಿಸಿ ಚಂಪಿಯನ್ನು ಕೈ ಹಿಡಿಯೋಣವೆಂದರೆ ಅವನ ಮೇಲೆ ಭರವಸೆ ಇರಿಸಿ ತಮ್ಮ ಬಡತನ ಯಾವಾಗ ನೀಗೀತು ಎಂದು ದೈನ್ಯವಾಗಿ ಕಾಯುತ್ತಿರುವ ತಂದೆ ತಾಯಿಗಳ ಕಡೆಯಿಂದ ಒತ್ತಡವಿದೆ. ಒಂದು ಬಾರಿ ಮದುವೆಯ ಶಾಸ್ತ್ರ ಮುಗಿಯಿತೆಂದರೆ ಕುರುಡಿಯೋ ಕುರೂಪಿಯೋ ರೋಗಿಯೋ ಏನೇ ಆಗಿರಲಿ ಹೆಂಡತಿಯಾದವಳಿಗೆ ನಿಷ್ಠೆಯಿಂದ ನಡೆದುಕೊಳ್ಳಬೇಕೆಂದು ಸಮಾಜ ಬಯಸುತ್ತದೆ ಮತ್ತು ವಿಧಿಸುತ್ತದೆ. ವೈಯಕ್ತಿಕ ಬೇಡಿಕೆ ಬಯಕೆಗಳಿಗೆ ಅಲ್ಲಿ ಬೆಲೆ ಇಲ್ಲ. ವ್ಯವಸ್ಥೆಯ ಹೇರಿಕೆ ನಮ್ಮನ್ನು ಕ್ಷಣ ಕ್ಷಣಕ್ಕೂ ಹಿಂಸಿಸುವ ದಯನೀಯವಾಗಿಸುವ ಕೆಲಸವನ್ನು ಬಹು ನಾಜೂಕಾಗಿ ಮಾಡುತ್ತಿರುತ್ತದೆ. ಈ ಸಮಸ್ಯೆಯ ಬೇರುಗಳನ್ನು ಅಲ್ಲಾಡಿಸುವ ಹೋರಾಟ ಕಾಡು ಕುದುರೆಯಲ್ಲಿ ಹಂತ ಹಂತವಾಗಿ ನಿರೂಪಿತವಾಗಿದೆ. ಕಟು ವಾಸ್ತವ ಮತ್ತು ಸುಂದರ ಆದರ್ಶಗಳ ನಡುವಿನ ಹೋರಾಟದ ಆಶಯವನ್ನು ಕಾಡು ಕುದುರೆ ಹೊಂದಿದೆ. ಜನ ಸಮುದಾಯವನ್ನು ಒಳಗೊಂಡು ಅವರ ಮೂಲಕವೂ ಬದುಕನ್ನು ಶೋಧಿಸಿ ಜನನಾಡಿಯನ್ನು ಮಿಡಿಯುವ ಧೋರಣೆಯುಳ್ಳವರು ಆದುದರಿಂದ ಕಂಬಾರರು ಸಾಮಾನ್ಯವಾಗಿ ಹತ್ತಿರದ ಕವಿಯಾಗುತ್ತಾರೆ, ನಾಟಕಕಾರರಾಗುತ್ತಾರೆ. ಕಾಡು ಕುದುರೆಯ ಪಾತ್ರ ಪೋಷಣೆ ಸತ್ವಯುಕ್ತವಾಗಿದೆ. ಇಲ್ಲಿನ ಎಲ್ಲ ಪಾತ್ರಗಳಿಗೂ ತಮ್ಮ ತಮ್ಮ ಮಿತಿಯ ಅರಿವಿದೆ. ನಾಟಕದ ಕಕ್ಷೆಯಿಂದ ಹೊರನಿಲ್ಲುವ ಯಾವ ಪಾತ್ರವೂ ಇಲ್ಲಿಲ್ಲ. ಹುಲಿಗೊಂಡ ಈ ನಾಟಕದ ನಾಯಕನಾದರೂ ಅವನು ರಂಗದ ಮೇಲೆ ಕಾಣಿಸಿಕೊಳ್ಳುವುದು ಮತ್ತು ಮಾತನಾಡುವುದು ತೀರಾ ಕಡಿಮೆ. ಚಂಪಿ ಎದುರಾದಾಗ ಮಾತ್ರ ಅವನಿಗೆ ಬಿಚ್ಚಿಕೊಳ್ಳುವ ತವಕವಿದೆ. 10 ಮಾತನಾಡುವ ಕಡೆಗೆ ಅವನು ಒಂದೇ ಮಾತನಾಡುತ್ತಾನೆ. ಆ ಮಾತುಗಳಲ್ಲೂ ವ್ಯವಸ್ಥೆಯ ಕ್ರೌರ್ಯದ ಬಗೆಗಿನ ನೋವು, ಅದರ ಹಿಂಸೆಯ ವಿರುದ್ಧ ಸೆಟೆಯುವ ರೋಷ, ಅದರಿಂದ ಬಿಡುಗಡೆ ಹೊಂದಬೇಕೆನ್ನುವ ಕಾತರ ಮಾತ್ರ ವ್ಯಕ್ತವಾಗುತ್ತದೆ. ಅವನು ರಂಗದ ಮೇಲೆ ಕಾಣಿಸಿಕೊಳ್ಳುವುದು ಅಪರೂಪವಾದರೂ ಅವನ ವ್ಯಕ್ತಿತ್ವದ ನೆರಳು, ಅವನ ಕ್ರಿಯೆಯ ಪರಿಣಾಮ ಉಳಿದ ಪಾತ್ರ ಪ್ರಸಂಗಗಳ ಮೇಲೆ ಕವಿದುಕೊಂಡಿರುವುದನ್ನು ಗುರುತಿಸಬಹುದಾಗಿದೆ. ವ್ಯವಸ್ಥೆಯ ಎಲ್ಲ ಕ್ರೌರ್ಯಗಳನ್ನು ಜೀವಂತವಾಗಿ ಮೈಗೂಡಿಸಿಕೊಂಡ ಪಾತ್ರ ಗೌಡ್ತಿಯದು. ಬೇರೆಯವರ ಹಿತವನ್ನು ಕೇಳದ, ತಾನು ಹೇಳಿದ್ದೇ ಸರಿ ಎನ್ನುವ, ಅದು ನಡೆದೇ ತೀರಬೇಕೆನ್ನುವ ಧಾರ್ಷ್ಟ್ಯದವಳು ಗೌಡ್ತಿ. ಮಾನವೀಯ ಮೌಲ್ಯಗಳಿಗೆ ಅವಳಲ್ಲಿ ಬೆಲೆ ಇಲ್ಲ. ನಾಟಕದುದ್ದಕ್ಕೂ ಕಾಣಿಸಿಕೊಂಡು ತನ್ನ ಸಹೃದಯತೆಯಿಂದಾಗಿ ಎಲ್ಲರ ಅನುಕಂಪವನ್ನು ಗಳಿಸಿಕೊಳ್ಳುವ ದುರ್ಗಿ ಮಾನವೀಯ ಗುಣಗಳ ಸಾಕಾರ ಮೂರ್ತಿಯಾಗುತ್ತಾಳೆ. ಒಂದು ಮನೆತನದ ಒಂದು ಅವಧಿಯ ಇತಿಹಾಸಕ್ಕೆ ಆಕೆ ಜೀವಂತ ಸಾಕ್ಷಿಯಾಗುತ್ತಾಳೆ. ಅನುಭವ ಕಲಿಸಿದ ಪಾಠದಿಂದ ಅವಳಿಗೆ ಎಲ್ಲರ ಅಂತರಂಗವನ್ನು ಹೊಕ್ಕು ನೋಡುವ ಸಾಮರ್ಥ್ಯವಿದೆ. ತಾನು ಆ ಮನೆಯ ಅವಿಭಾಜ್ಯ ಅಂಗವೆಂಬ ಭಾವನೆ ಅವಳಲ್ಲಿ ಬೇರೂರಿದೆ. ಸದಾ ರೇಜಿಗೆಯಿಂದಲೇ ತುಂಬಿಕೊಂಡಿರುವ ಆ ಸಂಸಾರ ವೃಕ್ಷದಲ್ಲಿ ಹೂವು, ಮಿಡಿ, ಹಣ್ಣುಗಳನ್ನು ಕಾಣಬೇಕೆನ್ನುವ ಕನಸಿದೆ. ಹುಲಿಗೊಂಡ, ಚಂಪಿ, ಶೀಲಕ್ಕ ಇವರ ವರ್ತನೆಯಿಂದ ಮನೆತನದ ಗೌರವ ಮಣ್ಣು ಪಾಲಾಗುತ್ತಿದೆ. ಅದು ಹಾಳಾಗದಂತೆ, ನಗೆಪಾಟಲಿಗೆ ಈಡಾಗದಂತೆ ಮಾಡಬೇಕೆನ್ನುವ ಹಂಬಲ ಅವಳಿಗಿದೆ. ಆದರೆ ಪರಿಸ್ಥಿತಿ ಕೈಮೀರಿ ಹೋದಾಗ ಅವಳು ದಿಕ್ಕು ತಪ್ಪಿದಂತಾಗಿ ಎಲ್ಲ ದುರಂತಗಳ ಮೌನ ಪ್ರೇಕ್ಷಕಳಾಗುತ್ತಾಳೆ. ನಾಟಕದ ಆರಂಭದ ದೃಶ್ಯದಲ್ಲಿ ಅವಳು ಕೊಮಾಲಿಗೆ ಹೇಳುವ ಮುಗಿಯದ ಕಥೆ ದುರ್ಗಿಯ ಮಡುಗಟ್ಟಿದ ನೋವು ಮತ್ತು ಸದ್ಯದ ಪರಿಸ್ಥಿತಿಯ ಸ್ಪಷ್ಟ ಚಿತ್ರವೊಂದನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದೆ. ಕಥಾನಿರೂಪಣೆಯ ಭಾಗವಷ್ಟೇ ಒಂದು ಜನಪದ ಶೋಕ ಕಾವ್ಯದ ತುಂಡರಿಸಿದ ಭಾಗದಂತೆ ಭಾಸವಾಗುತ್ತದೆ. ಕರುಳು ಹಂಚಿಕೊಂಡವರಲ್ಲಿ ಹೊಗೆಯಾಡುವ ದ್ವೇಷಾಸೂಯೆಗಳು ಸೂಕ್ಷ್ಮತೆಯಿಂದ ಹೇಗೆ ತೀವ್ರಗೊಳ್ಳುತ್ತಾ ಸಾಗುತ್ತವೆ ಎನ್ನುವುದಕ್ಕೆ ಪಾರ್ವತಿ, ಶೀಲಕ್ಕ, ಚಂಪಿಯರ ಪಾತ್ರಗಳನ್ನು ಪರಿಶೀಲಿಸಬಹುದು. ಈ ಮೂವರಲ್ಲಿ ಪಾರ್ವತಿ ಮಾತ್ರ ಅಪ್ಪನಿಗೆ ಹುಟ್ಟಿದವಳು. ಅವಳನ್ನು ಮದುವೆಯಾದವರಿಗೆ ಮಾತ್ರ ಆಸ್ತಿ, ಗೌಡಿಕೆ ದೊರೆಯುತ್ತದೆ. ಈ ಹಮ್ಮು ಪಾರ್ವತಿಯಲ್ಲಿದೆ. ಅವಳಿಗೆ ಗಂಡಸನ್ನು ಕೆರಳಿಸುವಂಥ ರೂಪವಿಲ್ಲ. ಜೊತೆಗೆ ಚಿಕ್ಕಂದಿನಲ್ಲೇ ಎಡೆಬಿಡದೆ ಕಾಡುವ ರೋಗ ಬೇರೆ. ಹಾಗಾಗಿ ತನ್ನ ಗಂಡ ಇನ್ನೊಬ್ಬರ ವಶವಾದನು ಎಂದು ಸದಾ ಗುಮಾನಿಸುವ ಸ್ವಭಾವ. ಚಂಪಿ ಈ ನಾಟಕದ ನಾಯಕಿ. ಹುಲಿಗೊಂಡನನ್ನು ಒಲಿದವಳು. ತನ್ನ ಹೆಣ್ಣುತನದಿಂದ ಹುಲಿಗೊಂಡನನ್ನು ಗೆದ್ದವಳು. ಅಂತೆಯೇ ಅವನನ್ನು ಪಡೆಯುವುದು ತನ್ನ ಹಕ್ಕೆಂದು ಭಾವಿಸಿದವಳು. ಶೀಲಕ್ಕನದು ಒಂದು ತೆರನಾದ ವಿಚಿತ್ರ ಮನಸ್ಥಿತಿ. ಅಕ್ಕನ ಗಂಡನಲ್ಲಿ ಮೋಹವಿದೆ. ತನ್ನ ರೂಪವಂತ ತಂಗಿ ಅವನೊಡನೆ ಇರಿಸಿಕೊಂಡಿರುವ ಸಂಬಂಧದ ಬಗೆಗೆ ಅಸೂಯೆ ಇದೆ. ಈ ಮೋಹ ಅಸೂಯೆಗಳ ದಳ್ಳುರಿಯಲ್ಲಿ ಬೆಂದ ಅವಳು ಅಕ್ಕ ತಂಗಿಯರ ಮೇಲೆ ರೋಷ ಕಾರುವ ಸ್ಥಿತಿಗೆ ತಲುಪುತ್ತಾಳೆ. ಕೊಮಾಲಿಯದು ಬದುಕಿನ ಜೀವಂತಿಕೆಗೆ ಸಾಕ್ಷಿಯಾಗಿ ನಿಲ್ಲುವ ಪಾತ್ರ. ಅವಳಿಗೆ ಬೇಕಾಗಿರುವುದು ಬದುಕಿನ ಸುಖ. ಅದನ್ನು ದೊರಕಿಸಿಕೊಳ್ಳುವುದಕ್ಕಾಗಿ ಅವಳು ಯಾವುದೇ ಬಗೆಯ ಸಾಹಸಕ್ಕಾದರೂ ಕೈ ಹಾಕಬಲ್ಲಳು.
ಸಾಮಾಜಿಕ ಕಟ್ಟುಪಾಡುಗಳನ್ನು, ವ್ಯವಸ್ಥೆಯ ಅಸಂಗತತೆಯನ್ನು ಮೀರುವ ಅವಳ ಕೆಚ್ಚು ನಮಗೆ ಸಾಹಸವಾಗಿ ತೋರಬಹುದಾದರೂ ಅವಳಿಗದು ನಿಜವಾದ ಬದುಕಿನತ್ತ ಚಲಿಸುವ ಸಹಜ ಕ್ರಿಯೆಯಾಗಿ ಉಳಿಯುತ್ತದೆ. ತಾನು ವಿದ್ಯುಕ್ತವಾಗಿ ತಾಳಿ ಕಟ್ಟಿದವನೊಬ್ಬನಿಗೆ ಬಸುರಾಗಿದ್ದೇನೆ, ಸಮಾಜ ವಿಧಿಸಿರುವ ನೈತಿಕ ನಿಯಮಗಳನ್ನು ಮೀರಿದ್ದೇನೆ, ಊರಿನಿಂದ ಬಹಿಷ್ಕೃತಳಾಗಿದ್ದೇನೆ, ಬಂಧುಗಳಿಂದ ದೂರವಾಗುತ್ತಿದ್ದೇನೆ ಎನ್ನುವ ವಿಚಾರಗಳು ಅವಳನ್ನು ಎಲ್ಲಿಯೂ ಕಾಡುವುದಿಲ್ಲ. ಹಣ, ಅಧಿಕಾರ, ಪ್ರತಿಷ್ಠೆಗಳ ಮರೆಯಲ್ಲಿ ಸುಖ ಸಂತೃಪ್ತಿಗಳಿಂದ ವಂಚಿತರಾಗಿ ಎದೆಯ ಹುಣ್ಣನ್ನು ಸದಾ ಕಾಪಾಡಿಕೊಳ್ಳುವವರಿಗೆ ಆಕೆ ತುಚ್ಛೀಕರಿಸುತ್ತಾಳೆ. ಹೀಗೆ ಉಳಿದೆಲ್ಲರ ವ್ಯಕ್ತಿತ್ವ ಶೋಧನೆಗೆ ಪ್ರೇರಣೆಯಾಗುವ ಕೋಮಾಲಿಯ ಪಾತ್ರ ವಿಶಿಷ್ಟ ಬಗೆಯದಾಗಿದೆ. ಸ್ವಚ್ಛಂದತೆಯ ಸಂಕೇತವಾಗಿ ಕಾಡು ಕುದುರೆಯ ವ್ಯಾಪ್ತಿಯನ್ನು ಮತ್ತಷ್ಟು ದೂರ ಕೊಂಡೊಯ್ಯಬಹುದು. ದುರ್ಗಿಯೊಬ್ಬಳ ಹೊರತಾಗಿ ಈ ನಾಟಕದಲ್ಲಿ ಕಾಣಿಸಿಕೊಳ್ಳುವ ಎಲ್ಲ ಪ್ರಧಾನ ಪಾತ್ರಗಳು ಕಾಡು ಕುದುರೆಗಳೇ. ಅವರೆಲ್ಲರಿಗೂ ಕ್ಷಣಚಿತ್ತ, ಕ್ಷಣಪಿತ್ತ ಸ್ವಲ್ಪ ವ್ಯತ್ಯಾಸಗೊಂಡರೂ ಹುಚ್ಚು ಕೆರಳಿದವರಂತೆ ಒಬ್ಬರನ್ನೊಬ್ಬರು ಮಾತಿನ ಮೊನೆಯಿಂದ ಚುಚ್ಚುತ್ತಾರೆ, ಜಗಳವಾಡುತ್ತಾರೆ, ಶಾಪ ಹಾಕುತ್ತಾರೆ, ದ್ವೇಷ ಸಾಧಿಸುತ್ತಾರೆ. ಉದ್ರಿಕ್ತ ಕ್ಷಣದಲ್ಲಿ ವಿವೇಕ ಕಳೆದುಕೊಂಡು ಒಂದೇ ಕುಟುಂಬದಲ್ಲಿದ್ದು ಪರಸ್ಪರರ ಎದೆಯಲ್ಲಿ ಗಾಯ ಮಾಡಿ ಹಿಂಸಿಸುತ್ತಾರೆ. ಇಡೀ ಮನೆಯಲ್ಲಿ ಎಂಥ ಹಿಂಸ್ರ ವಾತಾವರಣ ಉಂಟಾಗುತ್ತದೆಂದರೆ ಒಬ್ಬೊಬ್ಬರು ತಮ್ಮ ತಮ್ಮ ಗಾಯದ ಮೇಲೆ ಕೈ ಇಟ್ಟುಕೊಂಡು ಇನ್ನೊಬ್ಬರು ಬಂದರೆ ಸಾಕು, ಅವರಿಗೆ ತಾವೇ ಮೊದಲು ಚೂರಿ ಹಾಕಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಹಂಚುತ್ತಾರೆ. ಆದ್ದರಿಂದಲೇ ಇದು ಕಾಡು ಕುದುರೆ. ಕಾಡು ಕುದುರೆಯ ಸಾಂಕೇತಿಕತೆ ಇಡೀ ವಾತಾವರಣವನ್ನು ಉದ್ರೇಕಿಸುವುದರ ಜೊತೆಗೆ ಪ್ರತಿಯೊಬ್ಬರನ್ನು ಆವರಿಸಿ ವಿಜೃಂಭಿಸುತ್ತದೆ. ಸಿಕ್ಕದ ಹೆಣ್ಣಿಗಾಗಿ ಹಲುಬುತ್ತಾ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಹುಲಿಗೊಂಡ ಕಾಡು ಕುದುರೆಯಾಗುತ್ತಾನೆ. ತನ್ನ ಪಾಲಿನ ಗಂಡು ಅನ್ಯಾಯವಾಗಿ ಅಕ್ಕನ ಗಂಡನಾದುದನ್ನು ನೋಡಿ ಸಹಿಸಲಾರದೆ ಸಹಿಸುತ್ತಾ ವ್ಯವಸ್ಥೆಯ ನೈತಿಕತೆಯನ್ನು ಮೀರುವ ಚಂಪಿ ಕಾಡು ಕುದುರೆಯಾಗುತ್ತಾಳೆ. ದಕ್ಕದ ಗಂಡನಿಗಾಗಿ ಪಾರ್ವತಿ ಮದುವೆಯ ಭಾಗ್ಯವಿಲ್ಲದೆ ಸಿಕ್ಕ ಅವಕಾಶದಲ್ಲೇ ಸುಖವನ್ನು ದೋಚಬೇಕೆಂಬ ಶೀಲಕ್ಕ, ಬಂದೂಕಿನ ಬಲವಿದ್ದು ತನ್ನ ನೆರಳಿನಲ್ಲೇ ತಾನು ಕಷ್ಟಪಟ್ಟು ಕಟ್ಟಿದ ವ್ಯವಸ್ಥೆ ಕುಸಿಯುತ್ತಿರುವುದನ್ನು ಕಂಡ ಗೌಡ್ತಿ, ನೈತಿಕತೆಯ ಹಂಗಿಲ್ಲದ ಕೋಮಾಲಿ, ಇವರೆಲ್ಲರೂ ಕಾಡು ಕುದುರೆಗಳಾಗುತ್ತಾರೆ. ಕಾಡು ಕುದುರೆಯ ಪಾಪದ ಜ್ವಾಲೆ ಒಂದು ಸಂಸಾರವನ್ನು ಹಸಿ ಹಸಿಯಾಗಿಯೇ ದಹಿಸುವ ರೀತಿ ಮಾತ್ರ ಭೀತಿ, ಕರುಣೆಗಳನ್ನು ಒಟ್ಟಿಗೆ ಉಂಟು ಮಾಡುವಂತಹದ್ದು. ಸ್ವಚ್ಛಂದ ಬದುಕಿನ ಕನಸುಗಾರರಾದ ಹುಲಿಗೊಂಡ, ಚಂಪಿ, ಕೋಮಾಲಿಯರ ಬಯಕೆ ಕಾಮ ಪ್ರೇರಿತವಾದರೂ ಕಾಮದ ಹಿನ್ನೆಲೆಯಲ್ಲೇ ಅವರೆಲ್ಲರ ಕನಸುಗಳಿಗೆ, ಮಾತುಗಳಿಗೆ, ಚಟುವಟಿಕೆಗಳಿಗೆ ಅರ್ಥವಿದೆ. ಅವರಿಗೆ ತಾವು ಮಾಡುವುದೆಲ್ಲ ಸರಿ, ಬೇರೆಯವರು ಮಾಡುವುದೆಲ್ಲ ತಪ್ಪಾಗಿ ತೋರುತ್ತದೆ. ತಮ್ಮ ಮಾತುಗಳಿಗೆ ಅಡ್ಡಿಯಾದವರನ್ನು, ತಮ್ಮ ಚಟುವಟಿಕೆಗಳಿಗೆ ತಡೆಯೊಡ್ಡಿದವರನ್ನು ಸಿಗಿದು ತೋರಣ ಕಟ್ಟುವಷ್ಟು ರೋಷ ಅವರಿಗಿದೆ. ಹೀಗೆ ಸುಂದರ ಕನಸು ಮತ್ತು ಅಸಂಗತ ಬದುಕಿನ ಸಂಕೀರ್ಣ ಸ್ಥಿತಿಯನ್ನು ಅನುಭವಪೂರ್ಣವಾಗಿಸುವಲ್ಲಿ ಕಾಡು ಕುದುರೆ ಯಶಸ್ವಿಯಾಗುತ್ತದೆ. ಈಗಾಗಲೇ ಚಲನಚಿತ್ರವಾಗಿಯೂ ಕಾಣಿಸಿಕೊಂಡಿರುವ ಕಾಡು ಕುದುರೆ ಸದಬೆ ರುಚಿಯ ಚಿತ್ರವೆನ್ನುವ ಖ್ಯಾತಿಗೆ ಪಾತ್ರವಾಗಿದೆ. ಆದರೆ ಕಂಬಾರರು ಚಿತ್ರಕ್ಕಿಂತ ಹೆಚ್ಚಾಗಿ ನಾಟಕದ ಬಗೆಗೆ ಅಪಾರ ಭರವಸೆ ಮತ್ತು ವಿಶ್ವಾಸಗಳನ್ನು ಇರಿಸಿಕೊಂಡಿದ್ದಾರೆ. ಜಾನಪದ ಸೊಗಡು, ಹಳ್ಳಿಯ ಉಲ್ಲಾಸಕರ ಪ್ರೇಮ, ವಿರಸ, ನೋವು, ಸಿಟ್ಟು, ಸಂತೋಷ ಎಲ್ಲವೂ ಇಲ್ಲಿ ಅಚ್ಚುಕಟ್ಟಾಗಿ ಸೇರ್ಪಡೆಯಾಗಿದೆ. ಕಂಬಾರರ ಎಲ್ಲ ನಾಟಕಗಳಲ್ಲೂ ಕಾಣುವ ಜನಪದ ಜೀವನದ ಸಹಜ ಚಿತ್ರಣ, ಖುಷಿ ಕೊಡುತ್ತಲೇ ಮರ್ಮಕ್ಕೆ ತಿವಿಯುವ ಚುರುಕು ಸಂಭಾಷಣೆ, ಲಯ ಹಿಡಿದರೆ ಮೆಲುಕು ಹಾಕಬಹುದಾದ ಹಾಡುಗಳಿವೆ. ಒಟ್ಟಿನಲ್ಲಿ ಮಹತ್ವಾಕಾಂಕ್ಷೆಯಿಂದ ಕನ್ನಡ ನಾಟಕಕಾರರಲ್ಲಿ ಪ್ರಮುಖರಾದ ಚಂದ್ರಶೇಖರ ಕಂಬಾರರ ಕಾಡು ಕುದುರೆ ನಮ್ಮ ಆಧುನಿಕ ರಂಗಭೂಮಿಗೆ ಒಳ್ಳೆಯ ಕಾಣಿಕೆಯಾಗುತ್ತದೆ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ.